ಹೆಲೋ ಗೈಸ್. ಓಕೆ, ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಬೆನಿಫಿಟ್ಸ್ ಆಫ್ ಸ್ವಿಮ್ಮಿಂಗ್ ಇನ್ ಬಾಡಿ ಬಿಲ್ಡಿಂಗ್. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ಸ್ಟ್ರೆಚಿಂಗ್. ನಿಮ್ಮ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಸ್ವಿಮ್ಮಿಂಗ್ ಮಾಡಿದಾಗ. ಸೊ ನಿಮ್ಮ ಮಸಲ್ ಎಲ್ಲ ಶಿಂಕ್ ಆಗಿರುತ್ತೆ ವರ್ಕೌಟ್ ಮಾಡ್ತೀರಲ್ಲ. ಸೊ ಸ್ವಿಮ್ಮಿಂಗ್ ಹೋಗಿದ ತಕ್ಷಣ, ಸ್ಟ್ರೆಚಿಂಗ್ ಆಗಿದ ತಕ್ಷಣ ಮಸಲ್ ಫುಲ್ ರಿಲೀಫ್ ಆಗುತ್ತೆ. ಫಸ್ಟ್. ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಕವರಿ. ನಿಮ್ಗೆ ವೀಕ್ ಎಂಡ್ಸ್ ಅಲ್ಲಿ ನೀವು ರಿಕವರ್ ಮಾಡ್ಕೊಂತೀರಾ ವರ್ಕೌಟ್ ಮಾಡಿದ್ರೆ, ಹೆಂಗೆ ನಿಮ್ಮ ಮಸಲ್ಸ್ ನೆಲ್ಲ ರಿಕವರ್ ಮಾಡ್ತೀರಾ. ಸೊ ಅದೇ ತರ ಆ ಟೈಮಲ್ಲಿ ನೀವು ಸ್ವಿಮ್ಮಿಂಗ್ ಮಾಡಿ, ನಿಮ್ಮ ಮಸಲ್ ಇನ್ನೂ ಬೇಗ ರಿಕವರ್ ಆಗುತ್ತೆ, ಇನ್ನೂ ಚೆನ್ನಾಗಿ ರಿಕವರ್ ಆಗುತ್ತೆ. ನೆಕ್ಸ್ಟ್ ಜಾಯಿಂಟ್ ಪೇನ್ಸ್. ಸೊ ಇದು ನನಗಾಗಿದ್ದು ಪರ್ಸ್ನಲಿ. ಸೊ ದಿಸ್ ಇಸ್ ವಾಟ್ ನಾನು ಫೇಸ್ ಮಾಡಿದ್ದೆ ಅವಾಗ. ನನ್ನ ವೆಯ್ಟ್ ನನ್ನ ಹೈಟಿಗೆ ತುಂಬಾ ಬ್ಯಾಕ್ ಪೇನ್ ಬರೋದು. ವೆರಾಸ್ ನನ್ನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಬ್ಯಾಕ್ ಪೇನು ಮತ್ತೆ ಶೋಲ್ಡರ್ಸ್ ಇಶ್ಯೂ ಇತ್ತು ನನಗೆ. ಸೊ ಅವ್ರು ಹೇಳಿದ್ದು ಒಂದೇ, ಸ್ವಿಮ್ಮಿಂಗ್ ಮಾಡಿ, ವೀಕ್ಲಿ ಟ್ವೈಸ್ ಸ್ವಿಮ್ಮಿಂಗ್ ಮಾಡಿ. ನೆಕ್ಸ್ಟ್ ಆಕ್ಸಿಜನ್. ನಿಮ್ ಕೆಪಾಸಿಟಿ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸ್ವಿಮ್ಮಿಂಗ್ ಮಾಡಿದಾಗ. ಸೊ ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಹಿಂಗ್ ಹೆಲ್ಪ್ ಆಗುತ್ತೆ ಅದು ಅಂತ ನೀವು ಕೇಳ್ಬೋದು. ಸೊ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಆಕ್ಸಿಜನ್ ನಮ್ಗೆ ತುಂಬಾ ಬೇಕಾಗಿರುತ್ತೆ. ವೆಯ್ಟ್ ಲಿಫ್ಟ್ ಮಾಡಕ್ಕಾಗ್ಲಿ, ಮಸಲ್ ಬಿಲ್ಡ್ ಮಾಡಕ್ಕಾಗ್ಲಿ, ಆಕ್ಸಿಜನ್ ಇಸ್ ತುಂಬಾ ಇಂಪಾರ್ಟೆಂಟ್. ನೀವು ವೆಯ್ಟ್ ಲಿಫ್ಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಆಕ್ಸಿಜನ್ ಎಳ್ಕೊಂಡೇ ಲಿಫ್ಟ್ ಮಾಡ್ತೀರಾ. ಸೊ ಆಕ್ಸಿಜನ್ ಆ ಪವರ್ ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಲ್ಯಾಟ್ ಮಸಲ್. ಲ್ಯಾಟ್ ಮಸಲ್ ಓಪನ್ ಅಪ್ ಆಗುತ್ತೆ. ನೀವು ಸ್ವಿಮ್ಮಿಂಗ್ ಮಾಡೋರು ನೋಡಿ, ಅವ್ರ ಲ್ಯಾಟ್ಸ್ ಶೋಲ್ಡರ್ಸ್ ಎಲ್ಲ ತುಂಬಾ ಬ್ರಾಡ್ ಇರುತ್ತೆ. ಆ ಟೈಪ್ ಅಲ್ಲಿ ನಿಮ್ಗೆ ಇದೊಂದು ಹೆಲ್ಪ್ ಆಗುತ್ತೆ. ಯಾ, ಸೊ ಯಾ, ಮೂವಿಂಗ್ ಫಾರ್ ಗುಡ್. ಚೇರ್ಸ್ ಗೈಸ್, ಬೈ.